ಪ್ರೈಸ್ ಲಾರ್ಡ್ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಒಂದನ್ನು ತಿಳಿಸುವನಾಗಿ ನಾವು ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನಿಸುವ ಕೀರ್ತನೆ 90 ಅದರ 91ನೇ ವಾಕ್ಯ ರೀತಿಯಾಗಿ ಹೇಳ್ತದೆ. ನಿನ್ನ ವಿಧಿಗಳಿಗೆ ಅನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತವೆ, ಯಾಕಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸ್ತವೆ. ಬಹಳ ಪ್ರಾಮುಖ್ಯವಾಗಿ ಏನಂದರೆ ದೇವರ ಮಾತನ್ನ ಸಕಲ ಸೃಷ್ಟಿ ಕೇಳ್ತದೆ. ಸಕಲ ಸೃಷ್ಟಿ ಕೇಳ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಪ್ರತಿ ಒಂದು ಸೃಷ್ಟಿ, ಗಿಡ ಮರಗಳು, ಪ್ರತಿ ಪ್ರಾಣಿಗಳು, ಪ್ರತಿ ಪಕ್ಷಿಗಳು ದೇವರ ಸೃಷ್ಟಿಕರ್ತನ ಮಾತನ್ನು ಕೇಳ್ತವೆ. ಅವು ಸ್ಥಿರವಾಗಿರ್ತವೆ. ಸೊ ಸೃಷ್ಟಿಕರ್ತನು ಯಾರು? ನಿನ್ನನ್ನು ನಮ್ಮನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನಾಗಿ. ಒಂದು ಸಾರಿ ನಿನ್ನ ಜೀವನದಲ್ಲಿ ಆಲೋಚನೆ ಮಾಡು. ನಿನ್ನನ್ನು ಸೃಷ್ಟಿ ಮಾಡಿದ್ದು ಯಾರು? ನಿನ್ನನ್ನು ರೂಪಿಸಿದ್ದು ಯಾರು? ನಿನ್ನನ್ನು ಕಾಯ್ತಿರೋದು ಯಾರು? ನಿನ್ನನ್ನು ಕಾಪಾಡುತ್ತಿರೋದು ಯಾರು? ನಿನ್ನನ್ನು ನಡೆಸ್ತಿರೋದು ಯಾರು ಅಂತ ಹೇಳಿ ಆಲೋಚನೆ ಮಾಡೋದಾದರೆ ಯೇಸು ಕ್ರಿಸ್ತನು ಸೃಷ್ಟಿಕರ್ತನೂ ಆಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಾಗ ಹೇಳ್ತಿದ್ದಾನೆ, ಯಾಕಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸ್ತವೆ. ಪ್ರತಿ ವಸ್ತುಗಳು ನಿನಗೆ ಗೊತ್ತೋ ಗೊತ್ತಿಲ್ಲದೆ ಪ್ರತಿ ಸೃಷ್ಟಿಗಳು ದೇವರನ್ನು ಕೊಂಡಾಡ್ತವೆ, ದೇವರನ್ನು ಘನಪಡಿಸ್ತವೆ, ದೇವರನ್ನ ಮಹಿಮೆಪಡಿಸ್ತವೆ. ನೀವು ಪಕ್ಷಿಗಳನ್ನು ನೋಡ್ಬೋದು. ಬೆಳಗಿನ ಜಾವ ಅವುಗಳ ಶಬ್ದಗಳನ್ನು ನೀವು ಕೇಳ್ಬೋದು. ಅವು ದೇವರನ್ನು ಕೊಂಡಾಡ್ತವೆ. ಇವತ್ತು ನಾವುಗಳು ಸೃಷ್ಟಿ ಮಾಡಲ್ಪಟ್ಟ ದೇವರ ಸೃಷ್ಟಿಯ ವಸ್ತಾಗಿದ್ದೇವೆ. ಆ ಸೃಷ್ಟಿಕರ್ತನನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡಬೇಕಾಗಿದೆ. ಆ ಸೃಷ್ಟಿಕರ್ತನಿಗೋಸ್ಕರ ಜೀವಿಸಬೇಕಾಗಿದೆ. ಆ ಸೃಷ್ಟಿಕರ್ತನೇ ಈ ಲೋಕಕ್ಕೆ ಸಕಲವನ್ನು ಸೃಷ್ಟಿ ಮಾಡಿದ ದೇವರು. ಮಾನವನು ಪಾಪಗಳನ್ನು ಮಾಡುತ್ತಾ ಇರುವಾಗ ಆತ ಸೃಷ್ಟಿಕರ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಮನುಷ್ಯನಿಗೋಸ್ಕರ ಪ್ರಾಣ ಕೊಟ್ಟನು. ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ನಾವು ಅನೇಕ ಸಾರಿ ಕೇಳಿದ್ದೇವೆ. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸಂಪೂರ್ಣವಾಗಿ ಸುರಿಸಿ ನಮ್ಮ ಎಲ್ಲರನ್ನ ಪಾಪಗಳಿಂದ, ಶಾಪಗಳಿಂದ, ದರಿದ್ರತನಗಳಿಂದ, ರೋಗಗಳಿಂದ, ಬಲಹೀನತೆಗಳಿಂದ, ಹೋರಾಟಗಳಿಂದ ಬಿಡಿಸಿರುವಂಥ ದೇವರು ಯೇಸು ಕ್ರಿಸ್ತನಾಗಿ. ಇವತ್ತು ಆತನ ಮಾತನ್ನು ನೀನು ಕೇಳ್ತೀಯ. ಸಕಲ ಸೃಷ್ಟಿ ಆತನ ಮಾತು ಕೇಳ್ತಾ ಇದೆ. ಸಕಲ ಸೃಷ್ಟಿಯ ವಸ್ತುಗಳು ಆತನ ಮಾತನ್ನು ಕೇಳ್ತಾ ಇದ್ದಾವೆ. ಇವತ್ತು ನೀನು ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮಾತನ್ನು ಕೇಳುವುದಾದರೆ ಡೆಫಿನೆಟ್ಲಿ ಆಗಿ ನಿನ್ನನ್ನು ಯೇಸು ಕ್ರಿಸ್ತನು ಆಶೀರ್ವದಿಸಿ, ಉನ್ನತಪಡಿಸಿ, ಸಮಾಧಾನ ಕೊಟ್ಟು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ